ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಪರೋಕ್ಷವಾಗಿ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ಅಧಿವೇಶನದ ಮೊದಲ ದಿನದಂದು ಸಾಂಪ್ರದಾಯಿಕ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಭಾರತದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ 1 ಅನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿ ಇತಿಹಾಸ ಬರೆದಿರುವ ಸ್ಕೈರೂಟ್ ಏರೋಸ್ಪೇಸ್ ಬಾಹ್ಯಾಕಾಶ ಸಂಸ್ಥೆಯ ಯುವ ವಿಜ್ಞಾನಿಗಳ ಸಾಧನೆಯನ್ನು ಶ್ಲಾಘಿಸಿದರು. ಭಾರತದ ಖಾಸಗಿ ಬಾಹ್ಯಾಕಾಶ ರಂಗದಲ್ಲಿ ಕ್ರಾಂತಿ ಸೃಷ್ಟಿಸಿರುವ ಸ್ಟಾರ್ಟ್ಅಪ್ ತಂಡದ ಯುವ ವಿಜ್ಞಾನಿಗಳ ಸರಾಸರಿ ವಯಸ್ಸು ಕೇವಲ 28 ವರ್ಷಗಳು. ನಾನು ಇಲ್ಲಿ ಯಾವುದೇ 56 ವರ್ಷದ ಯುವಕನ ಬಗ್ಗೆ ಮಾತನಾಡ್ತಾ ಇಲ್ಲ ಅಂತ ಲೇವಡಿ ಮಾಡಿದರು. ಜೂನ್ ತಿಂಗಳಷ್ಟೇ ಆ 56ನೇ ವರ್ಷಕ್ಕೆ ಕಾಲಿಟ್ಟಿರುವ ರಾಹುಲ್ ಗಾಂಧಿ ಅವರನ್ನು ಕಾಂಗ್ರೆಸ್ ಸದಾ ಯುವ ನಾಯಕ ಅಂತ ಬಿಂಬಿಸೋದನ್ನು ಪ್ರಧಾನಿಯವರು ಈ ಮೂಲಕ ಪರೋಕ್ಷವಾಗಿ ಟೀಕೆ ಮಾಡಿದರು. ಇನ್ನು ಸಂಸತ್ತಿನ ಉಭಯ ಸದನಗಳಲ್ಲೂ ಗದ್ದಲ ಕೋಲಾಹಲ ಉಂಟಾದರೂ ಕೂಡ ರಾಜ್ಯಸಭೆಯಲ್ಲಿ ವಂದೇ ಮಾತರಂ ಬಿಲ್ ಮಂಡನೆಯಾಗಿದೆ. ವಂದೇ ಮಾತರಂಗೆ ಅಪಮಾನವಾದರೆ 3 ವರ್ಷ ಜೈಲು ವಿಧಿಸುವ ಬಿಲ್ ಇದಾಗಿದೆ. ಅಲ್ಲ, ವಿರೋಧ ಪಕ್ಷದ ನಾಯಕ ಹಾಗೆ ನೋಡಕ್ ಹೋದ್ರೆ ರಾಹುಲ್ ಗಾಂಧಿ ಅವರು ಟೀಕೆಗಳನ್ನ ಮಾಡ್ತಾರೆ ಅಂತ ಪ್ರಧಾನಿ ಮೋದಿ ಉತ್ತರ ಕೊಡೋದು ಬಿಟ್ಬಿಟ್ಟು ಅವರು ಇದೇ ರೀತಿ ಟೀಕೆ ನಿಮ್ಮ ಏಟಿಗೆ ತಿರುಗೇಟು ಅನ್ನೋ ರೀತಿಯಲ್ಲೇ ಮಾತಾಡ್ಕೊಂಡು ಕೂತಿದ್ರೆ ಕರೆಕ್ಟ್ ಅಲ್ವಾ? ಈಗ ಈ 56 ವರ್ಷದ ಯುವಕನ ವಿಚಾರದಲ್ಲಿ ಇವರು ಟೀಕೆ ಮಾಡಿದ್ರಲ್ಲ, ಈ ಯುವ ವಿಜ್ಞಾನಿಗಳ ವಿಚಾರದಲ್ಲಿ ಮಾತನಾಡುವಂಥವ್ರು ಅದೇ 23 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಬರೆದು ಬಿಟ್ಟು ಆಚೆ ಬಂದು ಇವತ್ತು ಅದೇ ಸಾವಿರಾರು ವಿದ್ಯಾರ್ಥಿಗಳು ಅದೇ ಸಂಸತ್ತಿನ ಮುಂಭಾಗದಲ್ಲಿ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಬೀದಿಯಲ್ಲಿ ಲಾಠಿ ಏಟನ್ನು ತಿಂದ್ರಲ್ಲ, ಅವ್ರ ಬಗ್ಗೆ ಒಂದೇ ಒಂದು ಯಾಕೆ ಮಾತನಾಡಲ್ಲ ನೀವು? ಪರೀಕ್ಷೆ ಚರ್ಚಾ ಅಂತ ಮಾಡ್ತೀರಾ, ಅವೆಲ್ಲ ಮಾಡ್ತೀರಾ. ವಿದ್ಯಾರ್ಥಿಗಳ ಧೈರ್ಯವನ್ನು ಕುಗ್ಗಿಸಬೇಡಿ, ಪರೀಕ್ಷೆ ವಿಚಾರದಲ್ಲಿ ತಂದೆ ತಾಯಿ ಹಿಂಗೆ ನಿಂತ್ಕೊಳ್ಳಿ ಅಂತೇಳಿ ಹಲವು ಪಾಠಗಳನ್ನು ಮಾಡ್ತೀರಾ, ಮೋಟಿವೇಶನ್ ಸ್ಪೀಚ್ ಮಾಡ್ತೀರಾ. ಇಲ್ಲಿ ಏನಾಗಿದೆ ನಿಮಗೆ ಮಾತಾಡೋಕ್ಕೆ? ಯಾವ ವಿಚಾರ ನಿಮ್ಮನ್ನು ಕಟ್ಟಿ ಹಾಕ್ತಾ ಇದೆ? ಅದೇ ಯುವಕರು ನಿಮಗೆ ತಿರುಗಿ ಬೀಳಕ್ಕೆ ಶುರು ಮಾಡಿದ್ದಾರೆ. ಈಗ ಯಾವ ಯುವಕರು ನಿಮಗೆ ಓಟ್ ಹಾಕಿದ್ರು ಅದೇ ಯುವಕರು ತಿರುಗಿ ಬೀಳ್ತಾ ಇದ್ದಾರೆ. ಅವ್ರ ಬಗ್ಗೆ ಮಾತನಾಡಕ್ಕಾಗಲ್ಲ. ಇದೇ ನೋಡಕ್ ಹೋದ್ರೆ ವಾಂಗ್ಚುಕ್ ಅಂತವರೇ ಪ್ರಧಾನಿ ಮೋದಿ ಅಡ್ಮಿನಿಸ್ಟ್ರೇಷನ್ ಒಂದು ಕಾಲದಲ್ಲಿ ಹೊಗಳಿದವರು ಎಕ್ಸಲ್ಲಿ ಪೋಸ್ಟ್ ಬೇರೆ ಹಾಕಿದ್ರು, ಅಂತವರೇ ತಿರುಗಿ ಬಿದ್ದಿದ್ದಾರೆ. ಯಾಕೆ ಹಿಂಗ್ ಮಾಡ್ಕೊಳ್ತಾ ಇದ್ರು ಏನು? ಅದು ಒಬ್ಬ ಧರ್ಮೇಂದ್ರ ಪ್ರಧಾನಿಗೋಸ್ಕರ, ಒಬ್ಬ ಧರ್ಮೇಂದ್ರ ಪ್ರಧಾನಿಗೋಸ್ಕರ ತಗೊಂಡ್ಬಿಟ್ರೆ ಆಗೋಗಿರೋದು. ದೇಶದ ಮರ್ಯಾದೆನೇ ಹೋಗ್ತಾ ಇದೆ, ನಿಮ್ಮ ಸರ್ಕಾರದ ಮರ್ಯಾದೆ ಹೋಗ್ತಾ ಇದೆ, ಯುವಕರು ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದಾರೆ. ಅದು ಯಾಕೆ ಧರ್ಮೇಂದ್ರ ಪ್ರಧಾನ್ ವಿಚಾರದಲ್ಲಿ ಇಷ್ಟೊಂದು ನಿಮಗೆ ಆಸಕ್ತಿ, ಪ್ರೀತಿ, ಆಮೇಲೆ ಪ್ರತಿಷ್ಠೆ ಯಾಕೆ ತೊಗೊಂಡಿದ್ರು, ಹಠ ಯಾಕೆ ಹಿಡ್ಕೊಂಡಿದ್ರು, ಒಂದು ಅರ್ಥ ಆಗ್ತಿಲ್ಲ. ವೆರಿ ಸ್ಯಾಡ್ ಪಾರ್ಟ್ ವಿಚಾರದಲ್ಲಂತೂ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ರಾಜ್ಯ ಸಚಿವ ಸಂಪುಟಕ್ಕೆ ಅಂತೂ ಮುಹೂರ್ತ ಕೂಡು ಬಂದಿದೆ. ಎಲ್ಲ ಅಂದುಕೊಂಡಂತೆ ಆದರೆ ನಾಳೆ ಸಚಿವರ ಪಟ್ಟಿಗೆ ಅಂತಿಮ ಮುದ್ರೆ ಬೀಳುತ್ತೆ. ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೋಗ್ತಾ ಇದ್ದಾರೆ. ನಾಳೆ ರಾಹುಲ್ ಗಾಂಧಿ, ಖರ್ಗೆ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯುವ ಸಾಧ್ಯತೆ ಇದ್ದು, ಸಭೆಯಲ್ಲಿ ಸಚಿವರ ಪಟ್ಟಿ ಅಂತಿಮವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅನುಪಸ್ಥಿತಿಯಲ್ಲಿ ಸಭೆ ಅಪೂರ್ಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ನಾಳೆ ಮತ್ತೊಮ್ಮೆ ಸಭೆಗೆ ವೇದಿಕೆ ಸಿದ್ಧವಾಗಿದೆ. ಈಗಾಗಲೇ ಪಟ್ಟಿ ಸಿದ್ಧಪಡಿಸಿರುವ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ನಾಳೆ ಹೈಕಮಾಂಡ್ ಮುಂದೆ ಮಂಡನೆ ಮಾಡ್ತಾರೆ. ಪಟ್ಟಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದರೆ ಗುರುವಾರ ಅಥವಾ ಶನಿವಾರದ ಒಳಗೆ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ. ಅಲ್ಲ, ನೀವು ಅಲ್ಲೇ ಡೆಲ್ಲಿನಲ್ಲಿ ಇದ್ರಿ, ಈ ಥರ ಸೆಷನ್ ನಡೀತಾ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ ಎಲ್ಲರೂ ಕೂಡ. ಇವ್ರನ್ನೆಲ್ಲ ಕರೆಸಿ ಸುದೀರ್ಘ ಸಭೆ ಮಾಡಿ, ಅದು ಏನು ಕಮ್ಮಿ ಅಲ್ಲ, ತುಂಬ ಟೈಮ್ ಬೇಕು ಮಾತುಕತೆಗೆ. ಆಗುತ್ತಾ? ಅದಕ್ಕೆಲ್ಲ ಟೈಮ್ ಸಿಗುತ್ತಾ? ಆಗುತ್ತೆ. ನಿಮ್ಗೆ ಸೆಷನ್ ಆದಮೇಲೆ ಸಂಜೆ ಟೈಮಲ್ಲಿ ನಿಮಗೆ ಟೈಮ್ ಕೊಡ್ತಾರೆ ಟೈಮನ್ನು, ಇಲ್ಲ ಸೆಷನ್ ಒಳಗಡೆನೆ ಒಂದಿಷ್ಟು ಟೈಮ್ ಇರುತ್ತೆ, ಅವಾಗ ಕುತ್ಕೊಂಡು ಕರೆಸ್ತಾರೆ, ಪಟ್ಟಿಯನ್ನು ತರಿಸ್ಕೊಳ್ತಾರೆ, ಒಂದಿಷ್ಟು ಮಾತಾಡ್ತಾರೆ. ಆಮೇಲೆ ನಾಳೆನೇನು ಫೈನಲ್ ಆಗೋದು ಡೌಟ್ ನನಗೂ ಡೌಟು. ನಾಳೆನೇ ಫೈನಲ್ ಆಗಲ್ಲ. ಒಂದು ಬಾರಿ ಕರೆಸ್ಕೊಳ್ತಾರೆ, ಪಟ್ಟಿ ನೋಡ್ಕೊಳ್ತಾರೆ, ಆಮೇಲೆ ಮತ್ತೆ ವಾಪಸ್ ಕಳಿಸ್ಕೊಡ್ತಾರೆ. ನಾಳೆನೇ ಎಲ್ಲ ಮುಗಿಸ್ ಕಳಿಸುವಂಥ ಪರಿಸ್ಥಿತಿಯಲ್ಲಂತೂ ಇಲ್ಲ. ಅವರು ಮೊದಲೇ ಈಗ ನಡೀತಾ ಇರುವಂಥ ಪ್ರತಿಭಟನೆಗಳು, ಆಮೇಲೆ ಒಳಗಡೆ ಸದನದಲ್ಲಿ ನಡೀತಾ ಇರುವಂಥ ವಿಚಾರ ಬಿಸಿ ಇರ್ತಾರೆ ಅವರು. ಸಂಜೆ ಹೊತ್ತಲ್ಲಿ ಕೊಡ್ತಾರೆ. ಇವ್ರಿಗೆ ಎಷ್ಟೊತ್ತು ಬೇಕು ಟೈಮು? ಒಂದು ಪಟ್ಟಿ ನೋಡ್ತಾರೆ, ಏನಿದೆ ನೋಡ್ಕೊಂಡು ಕಳಿಸ್ತಾರೆ. ಬಟ್ ನಾಳೆ ಫೈನಲ್ ಅಂತೂ ಆಗಲ್ಲ, ಅದಂತೂ ಗ್ಯಾರಂಟಿ. ಇನ್ನು ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಹಗರಣ ಸಂಬಂಧ ಉತ್ತರ ಪ್ರದೇಶದ ಎಸ್ಐಟಿ ತಂಡವು ನಿನ್ನೆ ತಡರಾತ್ರಿ ತನ್ನ ವರದಿಯನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಕೆ ಮಾಡಿದೆ. ಯಥಾಸ್ಥಿತಿ ವರದಿಯನ್ನು ಸ್ವೀಕರಿಸಿರುವ ಸುಪ್ರೀಂ ಕೋರ್ಟ್ ಇಂಥ ಕೇಸ್ಗಳಲ್ಲಿ ಅನುಭವ ಇರುವ IPS ಅಧಿಕಾರಿ ನೇತೃತ್ವದ ಹೊಸ ಎಸ್ಐಟಿ ರಚಿಸುವಂತೆ ಯೋಗಿ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಅಲ್ಲದೆ ಪ್ರಕರಣವನ್ನು ರಾಜಕೀಯಗೊಳಿಸದಂತೆ ರಾಜಕೀಯ ಪಕ್ಷಗಳಿಗೆ ಸೂರ್ಯಕಾಂತ್ ಪೀಠವು ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ಆರೋಪಿ ಟಿನ್ನು ಮನೆಯಿಂದ ಕಾರು, ಬುಲೆಟ್ ಬೈಕನ್ನೆಲ್ಲ ಸೀಸ್ ಮಾಡಿದ್ದಾರೆ. ಈ ಮಧ್ಯೆ ಲೋಕಸಭೆಯಲ್ಲೂ ಕೂಡ ರಾಮ ಮಂದಿರ ದೇಣಿಗೆ ಹಗರಣದ ಚರ್ಚೆಗೆ ಪ್ರತಿಪಕ್ಷಗಳು ಪಟ್ಟು ಹಿಡಿದಿದ್ವು. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಯ ಭೂಸ್ವಾಧೀನಪಡಿಸಿಕೊಳ್ಳುತ್ತಿರುವ ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ KS ಹೇಮಲೇಖ ಅವರ ವಿಭಾಗೀಯ ಪೀಠ ವಜಾಗೊಳಿಸಿ ಮಹತ್ವದ ಆದೇಶವನ್ನು ನೀಡಿದೆ. ಸರ್ಕಾರಕ್ಕೊಂದು ರೀತಿ ಜಯ ಆದಂಗೆ ಇದು.
ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಯಾವ ಕಾಯ್ದೆ ಮತ್ತು ಕಾನೂನಿನ ಉಲ್ಲಂಘನೆಯಾಗಿದೆ ತಿಳಿಸಿ ಅಂತ ಅರ್ಜಿದಾರರ ಪರ ವಕೀಲರನ್ನ ಪ್ರಶ್ನೆ ಮಾಡಿದ್ದು, ಇದಕ್ಕೆ ವಕೀಲರು ಹೊಸ ಕಾಯ್ದೆಯಡಿ ಭೂಸ್ವಾಧೀನ ಮಾಡಿಲ್ಲ ಅಂತ ಉತ್ತರಿಸಿದ್ದಾರೆ. 2012ರ ಕಾಯ್ದೆ ಅನ್ವಯ ಪರಿಹಾರ ನೀಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರಕ್ರಿಯೆ ವಿಭಿನ್ನ ಇರಬಹುದು, ಹೆಚ್ಚುವರಿ ಪರಿಹಾರ ನೀಡುವುದಕ್ಕೆ ನಿರ್ದಿಷ್ಟ ಕಾಯ್ದೆ ಪಾಲಿಸ್ತಾ ಇರಬಹುದು. ಯಾವುದಾದರೂ ಕಾನೂನಿನ ನಿಬಂಧನೆ ಉಲ್ಲಂಘನೆಯಾಗಿದೆಯಾ ಎಂಬುದನ್ನು ತಿಳಿಸಿ. ನೀವು ವಕೀಲರು ಕಾನೂನು ಉಲ್ಲಂಘನೆಯಾಗಿರೋದನ್ನು ತಿಳಿಸಿ, ನಾವು ಯೋಜನೆಯ ಮೆರಿಟ್ ಮೇಲೆ ಪ್ರಕರಣ ನಿರ್ಧರಿಸೋದಿಲ್ಲ ಅಂತ ಹೇಳುವ ಮೂಲಕ ಅರ್ಜಿಯನ್ನು ವಜಾಗೊಳಿಸಿ ಆದೇಶ ನೀಡಿದೆ. ಇನ್ನು ಅಂತಿಮ ಅಧಿಸೂಚನೆ ಆಗಿರುವ ಬನ್ನಿಗಿರಿ, ಹೊಸೂರು, ಅರಳಾಳು ಸಂದ್ರ, ಕೆಜಿ ಗೊಲ್ಲರಪಾಳ್ಯ ಗ್ರಾಮಗಳ ರೈತರಿಗೆ ನೋಟಿಸ್ ನೀಡೋದಕ್ಕೆ ಜಿಬಿಡಿಎ ಮುಂದಾಗಿದೆ. 4 ಕಂದಾಯ ಗ್ರಾಮಗಳ ಸುಮಾರು 4900 ಎಕರೆ ಜಮೀನಿಗೆ ಅಂತಿಮ ಅಧಿಸೂಚನೆ ಆಗಿದೆ. ಈ ಮಧ್ಯೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರ ಹೋರಾಟ ಮತ್ತೆ ಮುಂದುವರೆದಿದೆ. ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆ ಸೇರಿ ಹೃದಯ ಸ್ತಂಭನದಿಂದಾಗಿ ಸಾವನ್ನಪ್ಪಿದ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹೊಳೆನರಸೀಪುರದ ಮಾವಿನಕೆರೆಯ ರಂಗನಾಥ ಸ್ವಾಮಿಯ ಬೆಟ್ಟದ ತಪ್ಪಲಿನಲ್ಲೇ ನಡೆದಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಶಿವರಾಜ್ ಚೌಹಾಣ್, ಮನೋಹರ್ ಲಾಲ್ ಖಟ್ಟರ್, ಸೋಮಣ್ಣ, ಪ್ರಹ್ಲಾದ್ ಜೋಶಿ ಸೇರಿದಂತೆ ಸಚಿವರು, ಶಾಸಕರು, ಸ್ವಾಮೀಜಿಗಳು, ಕುಟುಂಬಸ್ಥರು, ಸಂಬಂಧಿಕರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಇವತ್ತು ಸಾರ್ವಜನಿಕರು ಭಾಗಿಯಾಗಿದ್ದರು. ಪಾರ್ಥಿವ ಶರೀರದ ಮೇಲೆ ಹೊದಿಸಿದ ರಾಷ್ಟ್ರಧ್ವಜವನ್ನು ಪುತ್ರ ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ಹಸ್ತಾಂತರಿಸಿದರು. ಜೆಪಿ ನಗರದ ಕಣ್ಣನ್ ಸ್ವಾಮಿ ನೇತೃತ್ವದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಕೊನೆಯ ಪುತ್ರ ಎಚ್.ಡಿ. ರಮೇಶ್ ಪೂಜಾ ವಿಧಿ ನೆರವೇರಿಸಿದರು. ಈ ಮೂಲಕ ದೇವೇಗೌಡರ ಚಿನ್ನ, ಅವರು ಪ್ರೀತಿಯಿಂದ ಕರೀತಾರಲ್ವಾ, ಗಂಡ ಹೆಂಡತಿ ಎಲ್ಲ ಕರೆಯೋ ಚಿನ್ನ ಅಂತ ಹೇಳಿ, ಸೊ ಅದೃಷ್ಟ ದೇವತೆ ಮತ್ತು ಸಾವಿರಾರು ಜನರ ಅನ್ನಪೂರ್ಣೆ ಚೆನ್ನಮ್ಮ ಅವರ ಭೂತಾಯಿ ಮಡಿಲು ಸೇರಿದರು. ಈ ವೇಳೆ ದೇವೇಗೌಡರು ಕುಮಾರಸ್ವಾಮಿ ರಾಜ್ಯದ ಜನತೆಗೆ ಧನ್ಯವಾದವನ್ನು ಕೂಡ ತಿಳಿಸಿದರು. ಇವತ್ತು ನನ್ನ ಅಗಲಿ ಹೋಗಿರುವ ನಾನು ಕಣ್ಣೀರು ಹಾಕಲಿಲ್ಲ, ಆನಂದವಾಗಿ ಹೇಳ್ತೇನೆ. ನನ್ನ ಬಿಟ್ಟೋಗಿದ್ದಾರೆ, ಅವರು ಕಾರಣ. ಅದರಿಂದ ಏನು ನಮ್ಮ ಮಕ್ಕಳುಗಳು ಇಲ್ಲಿ ಮಾಡೋಣ, ನನಗೆ ರಂಗನಾಥ್ ಆಶೀರ್ವಾದದಿಂದ ಈ ದೇಶದಲ್ಲಿ ಏನು ಒಂದು ಪ್ರಧಾನಮಂತ್ರಿ ಆಗುವ ಮಟ್ಟಕ್ಕೆ ಬೆಳೆದೆ. ಅದಕ್ಕೆ ನನ್ನ ಹೆಂಡತಿ ಪ್ರತಿ ಹಂತದಲ್ಲಿ ಚೆನ್ನಮ್ಮ ನನಗೆ ಶಕ್ತಿ ತುಂಬಿದರು. ಅನ್ನಪೂರ್ಣೆ ಅಂತ ಹೇಳಿ ನಾನು ಉತ್ಪ್ರೇಕ್ಷೆಯಿಂದ ಮಾತನಾಡಲ್ಲ. ಅವರು ಹೇಗೆ ನಡೆದು ಬಂದರು, ನನ್ನ ರಾಜಕೀಯ ಬೆಳವಣಿಗೆ ಆದಾಯಿತು. ನಾನು ನಗರಗತ ಕಳಿಸ್ತೀನಿ, ನಗರಂತ ಅವ್ರನ್ನ ಆ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬೀಳು. ನಾವೆಲ್ಲ ಕಳೆದ 2 ದಿನಗಳ ಕಾಲ ಮಧ್ಯರಾತ್ರಿ ಬೆಳಗಿನ ಜಾವದಲ್ಲೂ ನಿದ್ದೆಯನ್ನು ಮಾಡದೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟಂತದ್ದಲ್ಲ. ನಿಮ್ಮೆಲ್ಲರಿಗೆ ನಾನು ಕುಟುಂಬದ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಜೊತೆಗೆ ಇವತ್ತು ಸರ್ಕಾರದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲಾ ರೀತಿಯ ಒಂದು ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ತೀರ್ಮಾನವನ್ನ ತೆಗೆದುಕೊಂಡು ಇವತ್ತು ಎಲ್ಲರೂ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ನನ್ನ ಗೌರವಪೂರ್ವಕ ಅಂತ ವಂದನೆಗಳನ್ನ ರಾಜ್ಯ ಸರ್ಕಾರಕ್ಕೆ. ಇನ್ನು ಬೆಂಗಳೂರಿನ ಓಕೆ, ಬಟ್ ಈ ರಾಷ್ಟ್ರಧ್ವಜವನ್ನ ಹೊದಿಸಿರೋದೇ ನನಗೆ ಕಾಡುವಂಥ ಪ್ರಶ್ನೆ. ಅದು ರಾಷ್ಟ್ರಧ್ವಜದ ವಿಚಾರದಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥವರಿಗೆ ರಾಷ್ಟ್ರಧ್ವಜವನ್ನು ಹೊದಿಸ್ತಾರೆ. ಬಟ್ ಅವರು ಅನ್ನಪೂರ್ಣೇಶ್ವರಿ ಅವ್ರು ಹೇಗೆ ಎಲ್ಲ ತಾಯಿ, ಭಾಳ ಅವ್ರ ಬಗ್ಗೆ ಅಪಾರವಾಗಿ ಕೇಳಿದ್ದೀನಿ. ಎಲ್ಲರ ಮನೆಯಲ್ಲಿರುವಂಥ ಸಮಸ್ಯೆಗಳು ಆ ಕುಟುಂಬದಲ್ಲಿತ್ತು, ಅದನ್ನು ನಿಭಾಯಿಸೋದ್ರಲ್ಲಿ ಚೆನ್ನಮ್ಮನವರ ಪಾತ್ರ ಭಾಳ ದೊಡ್ಡದು. ನಾನು ಕಣ್ಣಾರೆ ನೋಡಿದ್ದೀನಿ, ಕಿವಿಯಾರನ್ನು ಕೂಡ ಕೇಳಿಸ್ಕೊಂಡಿದ್ದೀನಿ. ಅದ್ಭುತ ಅವರಂತೂ ಒಂದು.